ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೇಳಿದರೆ ತಕ್ಷಣ ನೀಡುತ್ತೇವೆ. ಕುರ್ಚಿಗೆ ಅಂಟಿಕೊಂಡು ಕೂರುವುದಿಲ್ಲ. 1956ರಿಂದ ಇಲ್ಲಿಯವರೆಗೂ ಎಲ್ಲರೂ ತಮ್ಮ ಅವಧಿ ಮುಗಿಸಿದ್ದಾರೆ. ಸರ್ಕಾರ ಬದಲಾವಣೆ ಆದಾಗ ಸಭಾಪತಿ ಬದಲಾವಣೆ ಮಾಡಿಲ್ಲ. 2028ರ ಜುಲೈವರೆಗೂ ನನ್ನ ಅವಧಿ ಇದೆ. ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡಿಸುವ ಉದಾಹರಣೆ ಇಲ್ಲ. ಇಬ್ಬರು ವಿಧಾನ ಪರಿಷತ್ನ ಸಭಾಪತಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರೇ ಗಾಳಿ ಸುದ್ದಿ ಹಬ್ಬಿಸುತ್ತಿದ್ದಾರೆ. ಆದರೆ ಅವರು ಸಭಾಪತಿ ಆಗಲ್ಲ ಎಂದು ಬಸವರಾಜ ಹೊರಟ್ಟಿ ತಿಳಿಸಿದರು. ಇದೇ ವಿಚಾರವಾಗಿ ನೀವು ಪ್ರತಿಕ್ರಿಯಿಸಿದ ಹೊರಟ್ಟಿ, ಸಭಾಪತಿಯಾದವರು ಯಾವುದೇ ಪಕ್ಷದವರಾದರೂ ಸಂವಿಧಾನದ ಪ್ರಕಾರ ನಡೆಯಬೇಕಾಗುತ್ತದೆ. ತಾನು ಭಾರತ ದೇಶದಲ್ಲಿಯೇ ಅತ್ಯಂತ ಹಿರಿಯ ಸಭಾಪತಿಯಾಗಿದ್ದು 48 ವರ್ಷ ಸುದೀರ್ಘವಾದಂಥ ಅನುಭವವಿದೆ. ನನ್ನನ್ನು ಅವರು ಚೇಂಜ್ ಮಾಡುತ್ತಾರೆಂದರೆ ಮಾಡಲಿ. ಅವಿಶ್ವಾಸ ನಿರ್ಣಯ ಏತಕ್ಕೆ ಮಂಡಿಸುತ್ತಾರೆ ಎಂದಾದರೆ ಕಾರಣ ಬೇಕಲ್ಲ. ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಒಂದು ಭ್ರಷ್ಟಾಚಾರ ಮಾಡಿರಬೇಕು, ಪಕ್ಷಪಾತ ಮಾಡಿರಬೇಕು. ಈ ಕಾರಣದಿಂದ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಹೀಗಾಗಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುತ್ತೇವೆ ಎನ್ನಬಹುದು. ಆದರೆ ನನ್ನ ಮೇಲೆ ಯಾವ ಆರೋಪ ಮಾಡುತ್ತೀರಿ ಎಂದವರು ಪ್ರಶ್ನಿಸಿದರು. ಈಗ ರಾಜಕಾರಣ ಬಗ್ಗೆ ನಾವು ಮಾತಾಡೋದಿಲ್ಲ, ಮಾತಾಡಬಾರ್ದಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ತಕ್ಷಣ ಮಂತ್ರಿಮಂಡಲ ಮಾಡಿ, ಮಂತ್ರಿಗಳನ್ನ ಡೆಪ್ಯೂಟ್ ಮಾಡಿ, ರಾಜ್ಯದ ಜಿಲ್ಲೆಗೆ ಒಬ್ಬೊಬ್ಬನ ಡೆಪ್ಯೂಟ್ ಮಾಡಿ, ಎಲ್ಲೆಲ್ಲಿ ಮಳೆ ಆಗಿಲ್ಲ, ಎಲ್ಲೆಲ್ಲಿ ಬರ ಐತೆ ಅವರೆಲ್ಲ ಇಮಿಡಿಯೇಟ್ಲಿ ಕಾಳಜಿ ತಗೋಬೇಕಾದ್ರೆ ಸರ್ಕಾರ ಕರ್ತವ್ಯ. ತಕ್ಷಣ ಮಾಡ್ಬೇಕಂತೇಳಿ ನಾನು ಸಹಿತ ಒತ್ತಾಯವನ್ನು ಮಾಡಿದ್ದೀನಿ, ಈಗೂ ಮಾಡ್ತೀನಿ. ಸರ್, ಈಗ ಮಹಿಳಾ ವಿವಿ ಹೆಸರಿಗೆ ಮಾತ್ರ ಆಗಿದೆ. ಮಹಿಳಾ ಸಬಲೀಕರಣ ಆಗ್ತದೆ. ಆರ್ಥಿಕ ಶಕ್ತಿ ಇಲ್ಲ. ಎಲ್ಲರೂ ಬರ್ತಾರೆ, ಒಂದು ಘಟಿಕೋತ್ಸವ ಮಾಡ್ತಾರೆ, ಹೋಗ್ತಾರೆ. ಅನುದಾನ ಕೊಡ್ತಾ ಇಲ್ಲ. ಈ ಸರಿ ಏನಾದ್ರು ನೀವು ಅನುದಾನಕ್ಕಾಗಿದೆ? ಈಗ ನಾನು ಅನುದಾನ ಕೊಡೋಕೆ ಬರೋಂಗಿಲ್ಲ. ಕಾನ್ಸ್ಟಿಟ್ಯೂನ್ಸಿ ನಂದಲ್ಲ ಇದು. ಈ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆ ನಾನು, ಬಟ್ ಕೊಡೋಕೆ ಬರೋಲ್ಲ. ಬಟ್ ಕೊಡಿಸ್ತೀನಿ ಬೇರೆಯವ್ರ ಕಡೆ. ಸರ್ಕಾರಕ್ಕೆ ನೀವು ಇದು ಮಾಡ್ಬೋದಲ್ಲ? ಸರ್ಕಾರ ಅದೇ ಹೇಳಿ, ನಾನು ಮೇಡಮ್ಗೆ ಹೇಳಿ, ಒಂದು ಪ್ರಪೋಸಲ್ ತೊಗೊಂಬರುತ್ತೇನೆ. ನಾನೇ ಮೀಟಿಂಗ್ ಕರಿತೀನಿ. ಫೈನಾನ್ಸ್ ಸೆಕ್ರೆಟ್ರಿನ ಮತ್ತು ಎಜುಕೇಷನ್ ಸೆಕ್ರೆಟ್ರಿನ ಕರೆದು ಮಾಡಿ, ಬಟ್ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಏನಾದ್ರು ಮಾಡುವಂಥ ಜವಾಬ್ದಾರಿ ಮಾಡ್ತೀನಿ. ಸುಳ್ಳು ನಾನು ದೊಡ್ಡದಾಗಿ ಭಾಷಣ ಮಾಡೋದಿಲ್ಲ. ಬಟ್ ಮೇಡಮ್ಗೆ ಹೇಳಿ, ನಾನು ಪಿ ಸಿ ಅವ್ರಿಗೆ ತೊಗೊಂಬರಲಿ, ಖಂಡಿತವಾಗಿ ನಾನು ಮಾಡಿ ಕೊಡ್ತು ಅಂತ ಕೆಲಸ ಮಾಡಿ ಆಫ್ಟರ್ ದಿ ಸೆಷನ್. ಸಭಾಪತಿ ಸ್ಥಾನದ ವಿಚಾರವಾಗಿ ಆಡಳಿತ ಪಕ್ಷದವ್ರನ್ನ ಕೊಡಿಸ್ಬೇಕು ಅಂತ ಅವರು ಇದು ಮಾಡ್ತಾರೆ. ಅವರು ಕುಡಿದಿಲ್ಲ, ಯಾರು ಬೇಡ ಅಂತಾರೆ. ಸಿಎಂ ಒತ್ತಡ ಆಗ್ತಾ ಇದ್ದಾರೆ ನಿಮ್ಮ ಮೇಲೆ. ಹಾಸ್ಪಿಟಲ್ನಾಗಿದ್ರು ಕರೆ ಮಾಡಿ. ಇಲ್ಲಿವರೆಗೆ 1956ರಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ. ಸಭಾಪತಿಗಳು ತಮ್ಮ ಪೂರ್ಣವಾದಂಥ ಪೀರಿಯಡನ್ನು ಮುಗಿಸ್ಯಾರ. ಇವರೇನೋ ಹೊಸ ತೆಗೆದಾರೆ ಇವರು. ಅದು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನೋಡಿ. 1900 ಸುಬ್ರಹ್ಮಣ್ಯ 56ರಿಂದ ಇಲ್ಲಿವರೆಗೆ ಎಲ್ಲರೂ ಸಭಾಪತಿಗಳು ತಮ್ಮ ಪೀರಿಯಡ್ ಮುಗಿಸ್ಯಾರ. ಒಬ್ಬರು ನೋಡಿ, ಒಬ್ಬರನ್ನೂ ಏನು ಮಾಡಲ್ಲ, ಎಲ್ಲರೂ ಮುಗಿಸ್ಯಾರ. ಅಲ್ಲಿ ಕಾಂಗ್ರೆಸ್ ಇದ್ದಾರೆ, ಬಿ ಜೆ ಪಿ ಇದ್ದಾರೆ. ಇವ್ರು ಏನದನ್ನೇ ಅವ್ರಿಗೆ ಅಕಾಮಡೇಟ್ ಮಾಡಬೇಕತ್ತು. ಅಕಾಮಡೇಟ್ ಮಾಡ್ಬೇಕಾದ್ರೆ ಮತ್ತು ಎಲ್ಲ 226 ಮಂದಿನೂ ಮಂತ್ರಿ ಮಾಡಬೇಕಾಗಿತ್ತಲ್ಲ. 75 ಮಂದಿ ಒಳಗೆ ಕಾಂಗ್ರೆಸ್ದವ್ರು 4 ಮಂದಿ 4 ಮಂದಿಗೆ ಮಾಡ್ತೀನ ಮಾಡಬೇಕಲ್ಲ. ಅದಕ್ಕೆ ಸಭಾಪತಿ ಅದು ಇವತ್ತಿನವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಬದಲು ಮಾಡಿದಂಥ ಉದಾಹರಣೆಗಳಿಲ್ಲ. ಇದು ಸಂವಿಧಾನದ ಹುದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಯಾವುದೇ ಪಕ್ಷದವರಲ್ಲಿ ಆ ಪಕ್ಷದವ್ರು ಇದ್ದರೂ ಸಹಿತ ಅಲ್ಲಿ ಸಂವಿಧಾನದ ಪ್ರಕಾರ ನಡಿಬೇಕಾಗೈತಿ. ಯಾರು ಸಭಾಪತಿ ಇದ್ದೀನೋ ಅವರಿದ್ದು ಅಂದ್ರೆ ಅವ್ರ ಪರವಾಗಿ ಮಾಡ್ಬೇಕಂತೇಳಿ ಅವ್ರನ್ನ ಮಾಡೋಕ್ಕಾಗತ್ತೆ ಅನ್ನೋದು ಆಗೋದಿಲ್ಲ. ಅಲ್ಲಿದ್ದವ್ರು ಪಕ್ಷಾತೀತವಾಗಿರಬೇಕು. ಮತ್ತು ನಾನು ಇಡೀ ಭಾರತ ದೇಶದಲ್ಲಿನ ಅತ್ಯಂತ ಸೀನಿಯರ್ ಅಂತ 48 ವರ್ಷ ಸುದೀರ್ಘವಾದಂಥ ನನ್ನವರು ಚೇಂಜ್ ಮಾಡ್ತಾರಂದ್ರೆ ಬಹುಮತ ಐತಿ ಅಂತಂದ್ರೆ ಏನು ಮಾಡ್ತಾರೆ ಮಾಡಲಿ. ನಾನು ಅದ್ರ ಬಗ್ಗೆ ವಿಚಾರ ಮಾಡೋದು ನೋಡ್ತೀನಿ. ಸಿಚುವೇಶನ್ ಮೇಲೆ ನಾನು ತೀರ್ಮಾನ ಮಾಡ್ತೀನಿ. ಸರಿಯಲ್ಲ ಅಂತ ಹೇಳ್ತೀನಿ. ಅವ್ರು ಒತ್ತಡ ಹಾಕ್ತಾರೆ, ಸರಿಯಲ್ಲ ಅಂತೀರಿ? ಒತ್ತಡ ಹಾಕೋದಲ್ಲ, ಯಾವಾಗಾದರೂ ಸಂವಿಧಾನ ಪೀಠದಲ್ಲಿದ್ದಂಥವ್ರನ್ನು ತೆಗೆಯುವಂಥದ್ದು ಅಥವಾ ಅವಿಶ್ವಾಸ ನಿರ್ಣಯ ಎದಕ್ಕೆ ಮಂಡಿಸ್ತೀರಿ? ಕಾರಣ ಬೇಕು. ಒಂದು ಭ್ರಷ್ಟಾಚಾರ ಮಾಡಿರಬೇಕು, ಪಕ್ಷಪಾತ ಮಾಡಿರಬೇಕು, ಏನಾರಾಗಿರ್ಬೇಕು, ಕಾರಣ ಬೇಕಪ್ಪ. ನಿಮ್ಮಣ್ಣ ಏನಂದ್ರೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಿಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ. ಏನಂತ ಮಾಡ್ತೀರಿ ನನ್ನ ಮೇಲೆ? ನಾ ಏನೇನು ಮಾಡಲ್ಲ ಇವತ್ತಿನವರೆಗೂ. ಮಾಡ್ತಾರೆ, ನೋಡೋಣ ಸಿಚುವೇಶನ್ ಏನು ಬರ್ತದೆ ಅದ್ರ ಬಗ್ಗೆ ನೋಡಬೇಕಾಗ್ತದೆ. ಅವ್ರು ಕೆಲವರು ಸೀನಿಯರ್ ಹೇಳ್ತಾರೆ ಸರ್, ಬೇಡ ಹೊರಟಿವ್ರು ಬೇಡ, ಅವ್ರು ಅವಧಿ ಮುಗಿಲಿ ಅಂತೇಳಿ. ಇನ್ನು ಕೆಲವರು ನಮಗೆ 90% ಜನ ನನ್ನ ಪರವಾಗಿದ್ದಾರೆ. ಅವರು ಸದನ ಸರಿ ನಡೆಸ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಮಾಧ್ಯಮದವ್ರು ಹೇಳ್ತಾರೆ, ಅವ್ರದ್ದೇ ಆದಂಥವ್ರು ಸೀನಿಯರ್ ಮಂದಿ ಹೇಳ್ತಾರೆ. ಬಟ್ ಅವರು ನೋಡೋಣ ಅವ್ರದ್ದು ಏನೇನು ನಡೀತದೆ ನೋಡಿ. ನನಗೇನಿಲ್ಲ, ನನಗಂಥ ವಿಷಯ ಬಂದರೆ
ನಾವು 1 ನಿಮಿಷ ಅಲ್ಲಿ ಕೂಡೋದಿಲ್ಲ. ಸರ್ ಅವರು ಅವಿಶ್ವಾಸ ನಿರ್ಣಯ ಮಾಡೋದಕ್ಕಿಂತ ಮುಂಚೆನೇ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಇಂಗಿತ ವ್ಯಕ್ತ ಅದ್ರ ನೋಟಿಸ್ ನಾನು ನೋಡಿನಿ ಅಂದ್ರೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.